ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಯಾವ ಒಂದು ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಸೊ ಆ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಥಾಟ್ಸ್ ಇದೆ ಅಥವಾ ಅವರು ಏನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ನೋಡೋಣ. ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ. ಇನ್ ಕೇಸ್ ನೀವೇನಾದರೂ ನಿಮ್ಮ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಸೊ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವ ಒಂದು ಯೋಚನೆಗಳಿದೆ, ಏನನ್ನ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಸೊ ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಮತ್ತು ಯಾರಿಗೆಲ್ಲ ಟ್ಯಾರೋ ಕಲಿಬೇಕಂತ ಇಷ್ಟ ಇದೆ, ಆಕಾಶಿಕ್ ರೆಕಾರ್ಡ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಮತ್ತು ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಕೂಡ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನನ್ನನ್ನು ಸಂಪರ್ಕ ಮಾಡ್ಬೋದು. ಈವನ್ ಪರ್ಸ್ನಲ್ ರೀಡಿಂಗ್ ಕೂಡ ಈ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ಓಕೆನಾ? ಸೊ ನೋಡೋಣ. ನನಗೆ ಕಾರ್ಡ್ ಶಫಲ್ ಮಾಡುವಾಗಲೇ ಬ್ಯಾಕ್ ಟು ಬ್ಯಾಕ್ ಕಾರ್ಡ್ಸು ಪಾಪಪ್ ಆಗಿ ಬೀಳ್ತಾ ಇದೆ. ನೋಡುವ ಏನೆಲ್ಲ ಬರುತ್ತೆ ಅಂತ ಹೇಳಿ. ಆಲ್ರೆಡಿ 3 ಕಾರ್ಡ್ ಸಿಕ್ಕಿದೆ. ಫಸ್ಟು ಏಸ್ ಆಫ್ ವಾಂಡ್ಸ್ ಬಂದಿದೆ, ಸೆಕೆಂಡ್ ಕ್ವೀನ್ ಆಫ್ ಕಪ್ಸ್, ಥರ್ಡು ನೈಟ್ ಆಫ್ ಕಪ್ಸ್ ಬಂದಿದೆ, ನೈಟ್ ಆಫ್ ಸಾರ್ಟ್ಸ್ ಕೂಡ ಬಂದಿದೆ 4th ಕಾರ್ಡು, ಆಮೇಲೆ ಲಾಸ್ಟ್ ಕಾರ್ಡು ದ ಫೂಲ್ ಬಂದಿದೆ. ಓಕೆ, ವಿಡಿಯೋನ ಎಂಡ್ವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಕೊನೆಯಲ್ಲೂ ಕೂಡ ತುಂಬ ಮೆಸೇಜಸ್ಗಳು ನಿಮಗೆ ಬರುತ್ತೆ. ಮೊದಲನೇ ಕಾರ್ಡು ನಮಗೆ ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಒಂಥರ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಇರುವಂಥದ್ದು, ಆಸಕ್ತಿ ಇರುವಂಥದ್ದು, ಆ್ಯಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಒಂಥರ ಪಾಸಿಬಿಲಿಟೀಸ್ ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವೊಂದು ಅಟ್ರಾಕ್ಷನ್, ಹೌದು, ನಿಮ್ಮ ಗುಣಗಳಿರ್ಬೋದು, ಸ್ವಭಾವ ಇರ್ಬೋದು, ಅಥವಾ ನೀವು ರೆಡಿ ಆಗೋದಿರ್ಬೋದು, ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಅಟ್ರಾಕ್ಷನ್ ಇದೆ ಇವ್ರಿಗೆ. ಆ್ಯಂಡ್ ಆಲ್ಸೋ ಕೆಲವೊಂದು ಸರಿ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ಒಂದಷ್ಟು ಪಾಸಿಟಿವ್ ಆಗಿ ಅವರು ಯೋಚನೆ ಮಾಡುವಂಥದ್ದು, ನೀವು ಇವಾಗ ಬದುಕ್ತಿರೋದು, ಅಥವಾ ತುಂಬಾ ಸಕ್ಸಸ್ಫುಲ್ ಆಗಿರ್ಬೋದು, ಅಥವಾ ತುಂಬಾ ಏನೋ ಒಂದು ಜೀವನದಲ್ಲಿ ಅಚೀವ್ ಮಾಡಿರೋದು ಇರ್ಬೋದು, ಅಥವಾ ತುಂಬಾನೇ ಐಡಿಯಾಸ್ ಇರೋದು ನಿಮ್ಮ ಹತ್ರ, ಒಂಥರ ನಿಮ್ಮ ಸ್ಟ್ರಾಂಗ್ ಎನರ್ಜಿ ಇರ್ಬೋದು, ಅದೆಲ್ಲ ತುಂಬಾ ಇನ್ಸ್ಪೈರ್ ಮಾಡೋ ತರ ಆಗುತ್ತೆ. ನಿಮ್ಮನ್ನ ನೋಡಿದ್ರೇನೆ ಒಂಥರ ಇನ್ಸ್ಪಿರೇಷನ್ ತರ ತಗೊಳ್ಬೇಕು ಆ ತರ ಅನ್ಸುತ್ತೆ. ತುಂಬಾನೇ ಒಂಥರ ಪಾಸಿಟಿವ್ ಆಗಿ ಕಾಣಿಸ್ತೀರಾ. ಏನೋ ಒಂದು ಗೆದ್ದಿರೋ ತರ ಜೀವನದಲ್ಲಿ, ಅಥವಾ ಏನೋ ಒಂದು ನಿಮ್ಮ ಸಕ್ಸಸ್ಫುಲ್ ಆಗಿರುವಂತ ಲೈಫ್ ನ ಲೀಡ್ ಮಾಡ್ತಾ ಇರುವಂತದ್ದು ಎಲ್ಲ ಕಾಣಿಸ್ತಾ ಇದೆ. ಕೆಲವೊಂದು ನಿಮ್ಮ ಬಗ್ಗೆ ವಿಚಾರಗಳು ತಿಳ್ಕೊಂಡಾಗ ಈ ವ್ಯಕ್ತಿಗೆ ತುಂಬಾನೇ ಶಾರ್ಪ್ ಆಗಿರುತ್ತೆ. ಒಂಥರ ಸತ್ಯಗಳು, ನೀವು ಚೆನ್ನಾಗಿದ್ದೀರಾ ಅಥವಾ ನೀವು ತುಂಬಾ ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಎಲ್ಲ ಅನ್ನಿಸ್ದಾಗ ಅದು ಕೆಲವೊಂದ್ಸರಿ ಈ ವ್ಯಕ್ತಿಗೆ ತುಂಬಾ ಒಂಥರ ನೋವನ್ನು ಉಂಟು ಮಾಡುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಆ ವ್ಯಕ್ತಿಗೆ ಒಂಥರ ಶಾರ್ಪ್ ಆಗಿರುತ್ತೆ. ನಿಮ್ ಬಗ್ಗೆ ಯಾರಾದ್ರೂ ಪಾಸಿಟಿವ್ ಮಾತಾಡಿ ಅವರು ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ ಅಂತೆಲ್ಲ ಹೇಳಿದಾಗ ಸ್ವಲ್ಪ ಇವ್ರು ಎಲ್ಲ ಒಂದ್ ಕಡೆ ಅವರಿಗೆ ಅದು ಹರ್ಟ್ ಆಗೋ ತರನೂ ಆಗುತ್ತೆ. ಅಥವಾ ಅವರು ನಿಮ್ ಜೊತೆ ಅವ್ರನ್ನ ಕಂಪೇರ್ ಕೂಡ ಮಾಡ್ಕೋತಿರ್ಬೋದು. ಅವ್ರು ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿಲ್ಲ, ಅಥವಾ ನನ್ ಲೈಫ್ ಹಿಂಗಿದೆ, ಅವ್ರು ಬೆಟರ್ ಆಗ್ತಾ ಇದಾರೆ, ಆತರ ಕೂಡ ಅನ್ಕೋಬಹುದು. ಬಟ್ ಆದ್ರೆ ಅವ್ರಿಗೆ ನಿಮ್ಮ ಬಗ್ಗೆ, ನಿಮ್ಗೆ ದೇವರು ಚೆನ್ನಾಗಿಟ್ಟಿರೋದು, ಅಥವಾ ನಿಮ್ಮ ಲೈಫ್ ಪಾಸಿಟಿವ್ ಆಗಿರೋದು, ನೀವು ಬೆಟರ್ ಆಗಿರುವಂತದ್ದು, ಒಂಥರ ದೇವ್ರ ಕಡೆಯಿಂದಾನೆ ನಿಮ್ಗೆ ಆಶೀರ್ವಾದಗಳು ಸಿಕ್ಕಿ ನಿಮ್ಮ ಲೈಫ್ ಚೆನ್ನಾಗಿರುವಂತದ್ದು, ನೀವು ತಗೊಂಡಿರುವಂತ ಡಿಸಿಷನ್ ತುಂಬಾ ಒಳ್ಳೆ ಕೆಲಸ, ಅಥವಾ ನಿಮ್ಮ ಡಿಸಿಷನ್ ಇಂದ ನಿಮ್ಮ ಲೈಫ್ ಚೇಂಜ್ ಆಗಿರುವಂತದ್ದು, ನೀವು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ನಿಮ್ಮ ಲೈಫ್ ನ ರೂಪಿಸ್ಕೊಂಡಿರೋದು, ಇದೆಲ್ಲ ಅವ್ರಿಗೆ ಗೊತ್ತಾಗತ್ತೆ. ಕೆಲವೊಂದು ಸತ್ಯಗಳು, ಇವೆಲ್ಲ ಸತ್ಯಗಳಲ್ವಾ ಅವ್ರಿಗೆ, ಸೊ ಅವೆಲ್ಲ ಸ್ವಲ್ಪ ಕ್ಲಾರಿಟಿನ ತಂದ್ಕೊಡತ್ತೆ. ನೀವ್ಯಾರು, ನೀವೇನು ಅಂತ ಹೇಳಿ ಸ್ವಲ್ಪ ಪಾಸಿಟಿವ್ ಆಗು ಥಿಂಕ್ ಮಾಡ್ತಾರೆ. ಬಟ್ ಬೇರೆಯವರು ನಿಮ್ಮ ಬಗ್ಗೆ ಹೊಗಳಿದಾಗ ಸ್ವಲ್ಪ ಎಲ್ಲ ಒಂದ್ ಕಡೆ ಅವ್ರಿಗೆ ಈಗೋ ಹರ್ಟ್ ಆಗುವಂಥದ್ದು, ಅಥವಾ ಅವರು ನಿಮ್ಮ ಜೊತೆ ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ಹರ್ಟ್ ಮಾಡ್ಕೊಳ್ಳೋವಂಥದ್ದು, ಅದೆಲ್ಲ ಆಗುತ್ತೆ. ಆವಾಗ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಸಡನ್ ಆಗಿ ನಾನು ಜಂಪ್ ಮಾಡಿ ಇವ್ರ ಬಗ್ಗೆ ಡಿಸಿಷನ್ ತಗೊಂಡ್ಬಿಟ್ಟೆ, ಸ್ವಲ್ಪ ನಾನು ಶಾಂತವಾಗಿರ್ಬೇಕಿತ್ತು, ಸ್ವಲ್ಪ ಯೋಚನೆ ಮಾಡಿ ಇವ್ರ ಬಗ್ಗೆ ಡಿಸಿಷನ್ ನ ತಗೊಳ್ಬೇಕಾಗಿತ್ತು, ಅಥವಾ ದೂರ ಮಾಡೋದು, ಅಥವಾ ಏನೋ ಒಂದು ಅವರಿಂದ ಬೇರೆ ಆಗೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು. ಬಿಕಾಸ್ ಆ ವ್ಯಕ್ತಿ ಚೆನ್ನಾಗಿ ಇದ್ರು, ಆ ವ್ಯಕ್ತಿ ಏನ್ ಯೋಚನೆ ಮಾಡ್ತಿದ್ರು ಅದು ಕರೆಕ್ಟ್ ಆಗೇ ಇತ್ತು, ನಾನೇ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ
ಮೊದಲಿನ ಮಾಡಿರುವಂತ ತಪ್ಪಿನ ಅರಿವುಗಳು ಈ ವ್ಯಕ್ತಿಗೆ ಆಗ್ತಾ ಇದೆ. ಬಟ್ ನಿಮ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಹೌದು, ಅವರು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ತುಂಬಾ ಚೆನ್ನಾಗಿ ನಿಮ್ ಬಗ್ಗೆ ಯೋಚನೆ ಮಾಡೋದು ಅದೆಲ್ಲ ಮಾಡ್ತಾರೆ. ಅಂಡ್ ಆಲ್ಸೋ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ತೋರಿಸಿದಂತ ಪ್ರೀತಿ, ಓಕೆ, ನಿಮ್ಮ ಪ್ರೀತಿ ಇರ್ಬೋದು, ನೀವು ಅವ್ರನ್ನ ಕೇರ್ ಮಾಡ್ತಿದ್ದಂತ ರೀತಿ ಇರ್ಬೋದು, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಅವ್ರಿಗೆ ನೀವು ತೋರಿಸ್ತಿದ್ದಂತ ಕಾಳಜಿ ಇರ್ಬೋದು, ಅವ್ರ ಕಡೆಯಿಂದ ನೀವು ಏನನ್ನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಓಕೆ, ಸೊ ನನ್ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಇವರಿಗೆ ನಾನ್ ಮಾಡ್ಬೇಕು ಅಂತ ಹೇಳಿ ಮನ್ಸಿಂದ ಮಾಡಿದಿರಲ್ಲ, ಸೊ ಅದು ಅವರಿಗೆ ತುಂಬಾ ಇಷ್ಟ. ನೀವೆಷ್ಟು ಕೈಂಡ್ ಆಗಿದ್ರಿ, ಆಮೇಲೆ ನೀವೆಷ್ಟು ನಿಮ್ ಹತ್ರ ಏನೋ ಒಂದು ಎನರ್ಜಿ ಇತ್ತು. ಓಕೆ, ಸೊ ನಿಮ್ಮನ್ನ ನೋಡಿದಾಗೆಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಹೀಲ್ ಅನ್ಸೋದು, ಕಾಮ್ ಆಗಿದ್ರಿ ಅಂತ ಅನ್ಸೋದು. ಅಂಡ್ ಅವ್ರ ಮನೆಯಲ್ಲಿ ಅವ್ರ ತಾಯಿ ನೋಡಿದಾಗ ಅವ್ರಿಗೆ ಯಾವ ತರ ರಿಲ್ಯಾಕ್ಸ್ ಫೀಲಿಂಗ್ ಆಗೋದು, ಅದೇ ತರ ನಿಮ್ಮನ್ನು ಕೂಡ ಅವರು ನೋಡಿದ್ದಾರೆ. ಒಂದು ತಾಯಿ ಸ್ಥಾನದಲ್ಲಿ ಇಟ್ಟು ನೋಡಿರುವಂತದ್ದು ಕೂಡ ಆಗಿರ್ಬೋದು. ತುಂಬಾ ಜನಕ್ಕೆ ನೀವು ಹೆಲ್ಪ್ ಮಾಡ್ತಿರೋವಂಥದ್ದು, ಹೆಲ್ಪ್ ಮಾಡಿದ್ದಂಥದ್ದು, ಅಥವಾ ನೀವು ಸ್ವಲ್ಪ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಕೈಂಡ್ ಆಗಿರೋಂಥದ್ದು, ಪ್ರೀತಿ ತೋರಿಸುವಂಥದ್ದು, ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಂಥದ್ದು. ಸೊ ಈ ಗುಣಗಳೆಲ್ಲ ಅವರಿಗೆ ಇಷ್ಟ ಇತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಪ್ರಾಣಿ ಪಕ್ಷಿಗಳನ್ನ, ಮಕ್ಕಳನ್ನ ಇಷ್ಟಪಡ್ತಿದ್ದಂತ ರೀತಿ ಆಗಿರ್ಬೋದು. ಸೊ ಅದೆಲ್ಲ ನೀವು ಎಮೋಷನಲಿ ಜನಗಳ ಜೊತೆ ಕನೆಕ್ಟ್ ಆಗ್ತಿದ್ರಲ್ಲ, ಆ ಒಂದು ಗುಣಗಳೆಲ್ಲ ಅವರಿಗೆ ತುಂಬಾ ಇಷ್ಟ ಆಗ್ತಿತ್ತು ಅನ್ಸುತ್ತೆ. ಆ ಒಂದು ವಿಚಾರಗಳ ಬಗ್ಗೆನೂ ಕೂಡ ಅವರು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮನ್ನ ನಂಬೋದಿತ್ತು. ಅಂಡ್ ನೀವು ನಿಮ್ಮ ಕನಸುಗಳ ಸಲುವಾಗಿ ಕೆಲಸ ಮಾಡ್ತಾ ಇದ್ರಿ, ಅದು ಕೂಡ ಅವ್ರಿಗೆ ಗೊತ್ತಿತ್ತು. ನಿಮ್ಮನ್ನ ನೋಡಿದ್ರೇನೆ ಒಂಥರ ಲೇಡಿ ಆಫ್ ಲವ್ ಅಂತ ಅನ್ಸುತ್ತೆ ಅವರಿಗೆ. ಒಂಥರ ಲೇಡಿ, ಇದು ಒಂದು ಫೆಮಿನೈನ್ ಎನರ್ಜಿ ಇರುವಂತ ಕಾರ್ಡು. ಸೊ ಹಂಗಾಗಿ ಇಲ್ಲಿ ಒಂದು ಫೀಮೇಲ್ ಎನರ್ಜಿ ಪಾಪ್ ಅಪ್ ಆಗಿರೋದ್ರಿಂದ ಅವರು ಇನ್ ಕೇಸ್ ನೀವೇನಾದ್ರು ಗರ್ಲ್ ಆಗಿದ್ರೆ ನಿಮ್ಮನ್ನ ಒಂದು ಲೇಡಿ ಆಫ್ ಲವ್ ಅನ್ನೋ ತರ ನೋಡ್ತಾ ಇದ್ದಾರೆ. ನಿಮ್ಮ ಹತ್ರ ಲವ್ ತುಂಬಾ ಜಾಸ್ತಿ ಇದೆ, ನೀವು ತುಂಬಾ ಬೇಗ ಎಲ್ಲರಿಗೂ ಸ್ಪಂದಿಸ್ತೀರಾ, ತುಂಬಾ ಬೇಗನೆ ನಿಮ್ ಮನ್ಸು ಕರಗ್ ಬಿಡುತ್ತೆ ಕಷ್ಟಗಳಿಗೆ. ಯಾರಿಗೂ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ನೀವೆಲ್ಲ ಸೇವೆಗಳನ್ನು ಮಾಡ್ತೀರಾ, ಅಥವಾ ಎಮೋಷನಲಿ ಒಂದು ಅವರಿಗೆ ಒಂದು ಎಮೋಷನಲ್ ಸ್ಟ್ಯಾಂಡ್ ತರ ನೀವು ನಿಂತ್ಕೊಳಕ್ ಹೋಗ್ತೀರಾ. ಸೊ ಅವ್ರಿಗೆ ಎಷ್ಟಾಗತ್ತೆ ಅಷ್ಟು ಸಮಾಧಾನ ಹೇಳುವಂತದ್ದು, ಸಮಾಧಾನವಾಗಿ ಇರೋದಕ್ಕೆ ಮಾರ್ಗದರ್ಶನ ಕೊಡುವಂತದ್ದು. ಸೊ ಈ ತರ ಎಲ್ಲ ಮಾಡ್ತಿದ್ರಲ್ಲ, ಸೊ ಅವರಿಗೆ ತುಂಬಾನೇ ಜಾಸ್ತಿ ಒಂಥರ ಏನೋ ನಿಮ್ಮನ್ನ ನೋಡಿದ್ರೇನೆ ಒಂಥರ ಪ್ರೀತಿಯ ಲವ್ ಆಫ್ ಲೇಡಿ ಅಂತ ಹೇಳ್ತಾರಲ್ಲ, ಆ ತರ ಒಂದು ಸ್ಪೆಷಲ್ ಫೀಲ್ ನ ಮಾಡ್ತಾ ಇದಾರೆ. ತುಂಬಾ ಎಂಪತಿಯಿಂದ ಇರ್ತಿದ್ರಿ, ಅಂಡ್ ಡೌನ್ ಟು ಅರ್ಥ ಆಗಿ ಇದ್ದಿದ್ದಂಥದ್ದು, ತುಂಬಾ ಕೈಂಡ್ ಆಗಿ ಇದ್ದಿದ್ದಂಥದ್ದು, ಜನಗಳ ಜೊತೆ ನೀವು ಇಟ್ಕೊಂಡಿದ್ದಂತ ಒಂದು ಸಂಬಂಧ ಇರ್ಬೋದು, ಎಲ್ಲರಿಗೂ ಒಂದೇ ಸಮವಾಗಿ ನೋಡುವಂಥದ್ದು, ಇದೆಲ್ಲ ಆ ವ್ಯಕ್ತಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಇನ್ನು ಥರ್ಡ್ ಕಾರ್ಡು ನೈಟ್ ಆಫ್ ಕಪ್ಸ್ ಬಂದಿದೆ. ಓಕೆ, ಸೊ ಥರ್ಡ್ ಕಾರ್ಡು ನೈಟ್ ಆಫ್ ಕಪ್ಸ್ ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ನಿಮ್ಗೆ ಎಮೋಷನಲಿ ಅಟ್ಯಾಚ್ ಆಗಿರೋದು. ಓಕೆ, ಎಮೋಷನಲಿ ಅಟ್ಯಾಚ್ಮೆಂಟ್ ಇದೆ ಈ ವ್ಯಕ್ತಿಗೆ ನಿಮ್ ಜೊತೆ ತುಂಬಾನೇ ಜಾಸ್ತಿ. ಓಕೆ, ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ಫೈನ್, ಇವ್ರಂದ್ರೆ ಹಿಂಗಲ್ವಾ, ಹಿಂಗೆಲ್ಲ ಇದೆ ಅಂತ ಹೇಳಿ ತುಂಬಾ ಎಮೋಷನ್ಸ್ ಇತ್ತು. ನಿಮ್ ಜೊತೆ ಏನೇನೋ ಹೇಳ್ಕೋಬೇಕಿತ್ತು, ಎಲ್ಲ ಇತ್ತು, ಪ್ರೀತಿ ಕೂಡ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಅದನ್ನ ನಿಮಗೆ ಹೇಳ್ಕೊಳ್ಳುವಾಗ ಈ ವ್ಯಕ್ತಿ ಆ ಒಂದು ಟೈಮ್ ಅಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಓಕೆ, ಲವ್ ಇಂಟ್ರೆಸ್ಟೆಡ್ ಕೂಡ ನಿಮ್ ಮೇಲೆ ಇತ್ತು ಅಂತ ಅನ್ಸುತ್ತೆ, ತುಂಬಾ ಎಮೋಷನಲಿ ಕನೆಕ್ಟ್ ಆಗಿದ್ರು ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿಗೆ ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಗಳ ಮೇಲೆ ಲವ್ ಇಂಟ್ರೆಸ್ಟ್ ಕೂಡ ಇದ್ದಿದ್ದು ಕಾಣಿಸ್ತದೆ. ಅಂಡ್ ಅವರು ಕೂಡ ನಿಮ್ ಬಗ್ಗೆ ಅದೇ ಯೋಚನೆ ಮಾಡಿದ್ದಾರೆ. ನಿಮಗೂ ಕೂಡ ಒಂದಕ್ಕಿಂತ ಜಾಸ್ತಿ ಜನಗಳ ಜೊತೆ ಅಥವಾ ಒಂದಕ್ಕಿಂತ ಜಾಸ್ತಿ ವ್ಯಕ್ತಿಗಳಿಗೆ ಅಟ್ರಾಕ್ಷನ್ ಇರ್ಬೋದು, ಅಥವಾ ಲವ್ ಇಂಟ್ರೆಸ್ಟ್ ಇರ್ಬೋದು ಅಂತ ಕೂಡ ಅವರು ಅನ್ಕೊಂಡಿದ್ದಾರೆ. ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ನಿಮ್ಮ ಟುವರ್ಡ್ಸ್ ಲವ್ ಇಂಟ್ರೆಸ್ಟೆಡ್ ಇದ್ದಿದ್ದು ಕೂಡ ಅವರಿಗೆ ಅದು ಕೂಡ ತೋರಿಸ್ತಾ ಇದೆ, ಆ ಒಂದು ಎನರ್ಜಿ ಕೂಡ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ತುಂಬಾ ರೊಮ್ಯಾಂಟಿಕ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದು ಅಥವಾ ನಿಮ್ಮ ಮತ್ತೆ ಅವರ ನಡುವೆ ಏನಾದ್ರು ನಡೆದಿದ್ರೆ ಆ ಒಂದು ವಿಚಾರಗಳ ಬಗ್ಗೆನೂ ತುಂಬಾ ಯೋಚನೆ ಮಾಡುವಂತದ್ದು ಕೂಡ ಆಗತ್ತೆ. ಅಂಡ್ ಆಲ್ಸೋ ಈ ವ್ಯಕ್ತಿ ತುಂಬಾ ಹೇಳೋದು, ಅದ್ ಮಾಡೋಣ, ಇದ್ ಮಾಡೋಣ, ಎಲ್ಲ ಮಾಡೋಣ ಅಂತ ಹೇಳಿ, ಬಟ್ ಯಾವಾಗ ಆಕ್ಷನ್ ತಗೊಳ್ಳೋದಕ್ಕೆ ಹೋದಾಗ ಝೀರೋ ಆಕ್ಷನ್. ಸಪೋಸ್ ಫಾರ್ ಎಕ್ಸಾಂಪಲ್ ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಲೈಕ್ ಈ ಒಂದು ಪ್ಲೇಸ್ ನೋಡ್ಬೇಕು, ಅಲ್ಲಿ ಹೋಗ್ಬೇಕು, ಆ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು, ಎಲ್ಲ ಇರುತ್ತೆ. ಬಟ್ ಆದ್ರೆ ಆಕ್ಷನ್ ತಗೊಳ್ಳುವಾಗ ಸರಿ ಮಾಡೋಣ ಬನ್ನಿ ಅಂತ ಹೇಳಿದಾಗ ಝೀರೋ ಆಗ್ಬಿಡೋದು. ಓಕೆ, ಅಂಡ್ ಆಲ್ಸೋ ಇಲ್ಲಿ ಒಂದು ವ್ಯಕ್ತಿ ಫ್ಲರ್ಟಿಂಗ್ ತರಾನು ಕಾಣಿಸ್ತಾ ಇದೆ. ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟ್ ಇರೋದ್ರಿಂದ ಆ ವ್ಯಕ್ತಿ ಎಲ್ಲ ಒಂದ್ ಕಡೆ ಸ್ವಲ್ಪ ಫ್ಲರ್ಟಿಂಗ್ ಇದ್ರು ಅಂತ ಅನ್ಸುತ್ತೆ, ಅಥವಾ ನಿಮ್ಮ ಜೊತೆನೂ ಇಂಟ್ರೆಸ್ಟೆಡ್ ಇದ್ದು ಬೇರೆ ಒಂದು ವ್ಯಕ್ತಿಯ ಜೊತೆ ಕೂಡ ಅವ್ರನ್ನ ನೋಡಿದಾಗ ಅಟ್ರಾಕ್ಟ್ ಆಗೋದು, ಅಥವಾ ಬೇಗ ಮನ್ಸು ಚೇಂಜ್ ಆಗುವಂಥದ್ದು, ಸಡನ್ ಆಗಿ ರೊಮ್ಯಾಂಟಿಕ್ ಗೆ ಜಂಪ್ ಆಗುವಂಥದ್ದು, ರೊಮ್ಯಾಂಟಿಕ್ ಮೈಂಡ್ ಸೆಟ್ ಬೆಳೆಸ್ಕೊಳ್ಳುವಂಥದ್ದು, ಸಡನ್ ಆಗಿ ಏನು ಅವ್ರ ಬಗ್ಗೆ ಯೋಚನೆ ಮಾಡ್ದಲೆ ಸಡನ್ ಆಗಿ ಡಿಸಿಷನ್ ತಗೊಳ್ಳೋದು, ಆ ವ್ಯಕ್ತಿಗೆ ಹೋಗಿ ಮಾತಾಡಿಸ್ಬೇಕು, ಅಥವಾ ಅವ್ರ ಜೊತೆ ನಾನು ಕನೆಕ್ಷನ್ ಅಲ್ಲಿ ಇರ್ಬೇಕು, ಕಾಂಟ್ಯಾಕ್ಟ್ಸ್ ಬೆಳೆಸ್ಕೋಬೇಕು, ಈ ತರ ಎಲ್ಲ ಕೂಡ ಅನ್ನಿಸ್ತಾ
ಕಾಣಿಸ್ತಾ ಇದೆ. ಆ ವ್ಯಕ್ತಿ ಅವ್ರು ಕೂಡ ಹಂಗೆ ಇದ್ದಾರೆ ಅಂಡ್ ಆಲ್ಸೋ ನಿಮ್ಮ ಕಡೆನೂ ಕೂಡ ನೀವು ಹಂಗೆ ಇದ್ರೇನು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಗೊತ್ತು, ನೀವು ತುಂಬಾ ಕೈಂಡ್ ಆಗಿದ್ರಿ, ನೀವು ತುಂಬಾ ಬೇರೆಯವ್ರ ಜೊತೆ ಲವ್ ಲೈಕ್ ತುಂಬಾ ಚೆನ್ನಾಗಿ ಸಂಬಂಧಗಳನ್ನ ಇಟ್ಕೊಂಡಿದ್ರಿಂದ ಜನ ನಿಮ್ಗೆ ಆಟೋಮೆಟಿಕ್ ಆಗಿ ಅಟ್ರಾಕ್ಟ್ ಆಗ್ತಾರೆ. ಅವರು ನಿಮಗೆ ಬಂದು ಪ್ರಪೋಸ್ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಇವರಿಗೂ ಒಂದಕ್ಕಿಂತ ಜಾಸ್ತಿ ಲವ್ ಇಂಟ್ರೆಸ್ಟ್ ಇತ್ತು ಅಂತ ಅನ್ಸುತ್ತೆ ಅಂತ ಕೂಡ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಕೆಲವೊಂದು ಥರ್ಡ್ ಪಾರ್ಟಿ, ಮೂರನೇ ವ್ಯಕ್ತಿಗಳು ಏನೋ ಮಧ್ಯದಲ್ಲಿ ಇಂಟರ್ಫೇರ್ ಆಗಿರುವಂತದ್ದು, ಸೊ ಅವ್ರೇನೋ ನಿಮ್ಮ ಸಂಬಂಧಗಳನ್ನ ಹಾಳು ಮಾಡಿರುವಂತದ್ದು, ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೊ ಇಲ್ಲದೆ ಇರೋದು ನಿಮ್ಮ ಬಗ್ಗೆ ಹೇಳಿರೋಂಥದ್ದು ಅಥವಾ ಸಡನ್ ಆಗಿ ಅವ್ರಂಗೆ ಇವ್ರಿಂಗೆ ಅಂತ ಹೇಳಿರುವಂತದ್ದು. ಓಕೆ, ಸೊ ತುಂಬಾನೇ ಬ್ಯಾಡ್ ಆಗಿ ನಿಮ್ಮನ್ನ ಪೋರ್ಟ್ರೇ ಮಾಡಿ ತೋರಿಸಿರುವಂತದ್ದು ಅದು ಕೂಡ ಆಗಿದೆ. ಅಂಡ್ ಆಲ್ಸೋ ಈ ವ್ಯಕ್ತಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಒಂಥರ ಸಡನ್ ಆಗಿ ಒಂಥರ ಹೆಂಗೆ ಅಂದ್ರೆ ಮೈಂಡ್ ಸೆಟ್ ಫುಲ್ ಚೇಂಜ್ ಮಾಡ್ಕೊಂಡಿರೋದು, ತುಂಬಾನೇ ಡಿಸ್ಟರ್ಬ್ ಆಗಿ ಹೊರಗಡೆ ಬಂದಿರುವಂತದ್ದು ಅದೆಲ್ಲ ಕಾಣಿಸ್ತಾ ಇದೆ. ಒಂಥರ ಇಂಪಲ್ಸಿವ್ ಎನರ್ಜಿ ಅಂತ ಹೇಳ್ತಾರೆ ಗೊತ್ತಾ. ಒಂದು ದಾರದ ಉಂಡೆಯಿಂದ ದಾರನ ತೆಗೆದ್ಬಿಟ್ಟು ಸುತ್ತ ಬಿಟ್ರೆ ಹೆಂಗಾಗತ್ತೆ ಹೇಳಿ, ದಾರ ತೆಗಿಯೋದಕ್ಕೆ ಆಗಲ್ಲ ಅಲ್ವಾ. ಸೊ ಆ ತರ ಒಂದು ಎನರ್ಜಿ ಕ್ರಿಯೇಟ್ ಆಗಿರೋದು, ಅದು ಯಾವ್ದೋ ಥರ್ಡ್ ಪೀಪಲ್ ಇಂದ ಆಗಿರುವಂತದ್ದು, ಥರ್ಡ್ ಪಾರ್ಟಿಗಳಿಂದ ಆಗಿರುವಂತದ್ದು. ಇವ್ರ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಗೊತ್ತಿರೋ ಅಂತವ್ರು ಇರ್ಬೋದು, ಸಡನ್ ಆಗಿ ಬಂದು ನಿಮ್ ಬಗ್ಗೆ ಏನೋ ಒಂದು ಹೇಳಿರುವಂತದ್ದು. ಸೊ ಅದೇಂಗೆ ಅಂದ್ರೆ ಅವ್ರಿಗೆ ತುಂಬಾನೇ ಶಾಕಿಂಗು. ಓ ಇವ್ರು ಹಿಂಗಿದ್ರ, ನನಗೆ ಗೊತ್ತಿಲ್ಲ, ನನ್ ಜೊತೆ ಇಷ್ಟು ದಿನ ಚೆನ್ನಾಗೇ ಇದ್ರಲ್ವಾ, ಸೊ ನನ್ ಜೊತೆ ಇತ್ಕೊಂಡೆ ಈ ತರ ಕೆಲಸ ಮಾಡಿದಾರ ಅಂತ ಹೇಳಿ ಸಡನ್ ಆಗಿ ಅವ್ರಿಗೇನೋ ಒಂಥರ ಸಿಡ್ಲು ಬಡ್ದಂಗ ಆಗಿರುವಂತದ್ದು. ನನಗೆ ಈ ಸತ್ಯ ಗೊತ್ತೇ ಇಲ್ವಲ್ಲ ಇಷ್ಟು ದಿನದವರೆಗೂ ಅಂತ ಹೇಳಿ ಒಂಥರ ಅವೇಕ್ನಿಂಗ್, ನೀನ್ ಇವಾಗ ಎದ್ದೇಳ್ಬೇಕು, ನೀನ್ ಇವಾಗ ಎಚ್ಚೆತ್ಕೊಳ್ಬೇಕು, ಇಲ್ಲ ಆಮೇಲೆ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಏನೋ ಹೇಳಿದಂತದ್ದು. ತುಂಬಾನೇ ಸ್ಟ್ರೆಸ್ಫುಲ್ ಆಗಿತ್ತು ಆ ಒಂದು ಮೂಮೆಂಟ್. ಬಟ್ ತುಂಬಾ ವಿಚಾರಗಳು ಆ ವ್ಯಕ್ತಿಗೆ ಗೊತ್ತಾಗಿರುವಂತದ್ದಾಗಿರ್ಬೋದು. ಇದು ಬೇಕು ಅಂತ ಕೂಡ ಮಾಡಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ ಬಗ್ಗೆ ಇಲ್ದೆ ಸಲ್ದೆ ಇರೋದೆಲ್ಲ ಹೇಳಿ ನಿಮ್ಮ ಒಂದು ರಿಲೇಶನ್ಶಿಪ್ ನ ಹಾಳು ಮಾಡ್ಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡಿರುವಂತ ವ್ಯಕ್ತಿಗಳು ಕೂಡ ಇದರಲ್ಲಿ ಮಿಂಗಲ್ ಆಗಿರುವಂತ ಚಾನ್ಸಸ್ ಇದೆ. ಸೊ ಅವರ ಒಂದು ಏನೋ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ರು, ಅದು ಸಕ್ಸಸ್ಫುಲ್ ಆಗಿದೆ. ಓಕೆ, ಈ ವ್ಯಕ್ತಿನೂ ಕೂಡ ಆ ಒಂದು ಗಳಿಗೆಯಲ್ಲಿ, ಆ ಒಂದು ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಸಡನ್ ಆಗಿ ಎಲ್ಲಾ ಬ್ಲೇಮ್ ನಿಮ್ ಮೇಲೆ ಹಾಕ್ಬಿಟ್ಟು ಅವರು ಎಸ್ಕೇಪ್ ಆಗಿರೋದು ಅಥವಾ ಅವರು ಹೊರಗಡೆ ಬಂದಿರುವಂತದ್ದು ಆಗಿದೆ. ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮ ಜೊತೆ ಮಾತಾಡಿದ್ರೆ ಮೇ ಬಿ ಆ ಸಿಚುವೇಶನ್ ಕ್ರಿಯೇಟ್ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಈ ವ್ಯಕ್ತಿ ಎಲ್ಲಾ ಒಂದು ನಿರ್ಧಾರಗಳು ಎಲ್ಲದನ್ನು ಆ ಥರ್ಡ್ ಪಾರ್ಟಿನ ನಂಬಿ ಅವ್ರ ಮೇಲೆ ನೀವೇ ಕರೆಕ್ಟ್, ಈ ಒಂದು ವ್ಯಕ್ತಿನೇ ತಪ್ಪು ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಎಲ್ಲಾ ಬ್ಲೇಮ್ ಇರ್ಬೋದು ಅಥವಾ ಬೈಗ್ಲ ಇರ್ಬೋದು ಎಲ್ಲದನ್ನು ನಿಮ್ಮ ಮೇಲೆ ಹಾಕಿ ತಪ್ಪುಗಳನ್ನು ನಿಮ್ಮ ಮೇಲೆನೆ ಹೋಲಿಸಿ ಆ ವ್ಯಕ್ತಿ ಹೊರಗಡೆ ಬಂದಿರೋದು ಕೂಡ ಇದೆ. ಆ ಒಂದು ಏನ್ ಮಾಡಿದ್ರಲ್ಲ ಅದು ಇವಾಗ ಈ ವ್ಯಕ್ತಿಗೆ ಸದ್ಯಕ್ಕೆ ಇದೆ ಅನ್ನೋದು ತೋರಿಸ್ತಾ ಇದೆ. ಓಕೆನಾ. ಸೊ ಆ ವ್ಯಕ್ತಿ ಏನೊಂದು ಡಿಸಿಷನ್ ತಗೊಂಡಿದ್ರು ಆ ಟೈಮಲ್ಲಿ, ಆ ಒಂದು ಡಿಸಿಷನ್ ತಪ್ಪಾಗಿತ್ತು. ನಾನು ಥರ್ಡ್ ಪಾರ್ಟಿನ ನಂಬಾರ್ದಿತ್ತು. ಸೊ ನಾನು ಆ ಟೈಮಲ್ಲಿ ಈ ತರ ರಿಯಾಕ್ಟ್ ಮಾಡಬಾರ್ದಾಗಿತ್ತು, ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಕೂಡ ಯೋಚನೆ ಮಾಡ್ತಿರೋಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಿದೆ. ಇನ್ನು ಲಾಸ್ಟ್ ಕಾರ್ಡ್ ಫೂಲ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಪ್ರೀತಿ ತುಂಬಾ ಜಾಸ್ತಿ ಇದೆ ನಿಮ್ ಮೇಲೆ. ಓಕೆ, ಪ್ರೀತಿ ಇರೋದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಈ ವ್ಯಕ್ತಿ ಯಾವ ತರ ವ್ಯಕ್ತಿ ಅಂತ ಹೇಳಿದ್ರೆ, ಯಾರಾದ್ರೂ ಹೋಗಿ ನಿಮ್ ಬಗ್ಗೆ ಮಾತಾಡ್ದಾಗಿರ್ಬೋದು ಅಥವಾ ಅವ್ರ ಮುಂದೆ ನಿಮ್ ಮಾತುಕತೆ ಅಥವಾ ನಿಮ್ಮ ಬಗ್ಗೆ ಡಿಸ್ಕಷನ್ ಮಾಡುವಾಗ ಆ ವ್ಯಕ್ತಿಗೆ ಸಡನ್ ಆಗಿ ಎಲ್ಲ ಒಂದ್ ಕಡೆ ನಿಮ್ ಕಡೆ ಮನ್ಸನ್ನ ಜಾರುವಂತದ್ದು, ಮನ್ಸ್ ಜಾರತ್ತೆ ಅಥವಾ ಪ್ರೀತಿ ಅನ್ನೋದು ಮತ್ತೆ ನೀವೇನೇನ್ ಮಾಡಿದ್ರಿ ಅಥವಾ ಅವರು ನಿಮ್ ಜೊತೆ ಹೆಂಗಿದ್ರು ಅದೆಲ್ಲ ಕೂಡ ಒಂದ್ಸರಿ ಮೆಲ್ಕ್ ಹಾಕುವಂತದ್ದು ಆಗುತ್ತೆ. ಬಟ್ ಆದ್ರೆ ಈ ವ್ಯಕ್ತಿಯ ಎನರ್ಜಿ ಹೆಂಗಿದೆ ಅಂತ ಹೇಳಿದ್ರೆ ಅವ್ರೊಂಥರ ಫ್ರೀ ಸ್ಪಿರಿಟ್. ಓಕೆ, ನಾನೊಂಥರ ಕೇರ್ ಫ್ರೀ ಅನ್ನೋದು, ಕೇರ್ ಫ್ರೀ, ಐ ಡೋಂಟ್ ಕೇರ್ ಅಂತ ಹೇಳ್ತಾರಲ್ಲ, ಆತರ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನೀವು ಬಿಟ್ಟು ಬಂದ್ಮೇಲೆ ಈ ವ್ಯಕ್ತಿಯ ಜೀವನದಲ್ಲಿ ಹೊಸ ಬದಲಾವಣೆಗಳು, ಹೊಸ ಬಿಗಿನಿಂಗ್ಸ್ ಗಳು ಆಗಿರುವಂತ ಚಾನ್ಸಸ್ ಕೂಡ ಇದೆ. ಅಂಡ್ ಆಲ್ಸೋ ಈ ವ್ಯಕ್ತಿ ಇನ್ನೊಂದೇನಂತ ಹೇಳಿದ್ರೆ ತುಂಬಾನೇ ಜಾಸ್ತಿ ಬ್ಯಾಗೇಜ್ ಗಳನ್ನ ಕ್ಯಾರಿ ಮಾಡೋದಕ್ಕೆ ಇಷ್ಟಪಡದೆ ಇರುವಂತ ವ್ಯಕ್ತಿ, ತುಂಬಾ ಫ್ರೀ ಆಗಿರ್ಬೇಕು ಅಂತ ಹೇಳಿ ಇಷ್ಟಪಡುವಂತ ವ್ಯಕ್ತಿ, ಮತ್ತೆ ಯಾವುದೇ ತರ ಲೈಕ್ ಸ್ವಲ್ಪ ಇನ್ನೋಸೆಂಟ್ ಆಗಿದ್ದಾರೆ. ಅಂಡ್ ಆಲ್ಸೋ ನಾನು ನನ್ನ ಬದುಕು ನಾನ್ ಹೆಂಗ್ ಅನ್ಕೊಂಡಿದೀನಿ ಅದೇ ತರ ನಾನ್ ಜೀವಿಸ್ಬೇಕು ಅಂತ ಹೇಳಿ ಅನ್ಕೋತಾರಲ್ಲ, ಆತರ ಒಂದು ಫ್ರೀ ಸ್ಪಿರಿಟ್ ಇರುವಂತದ್ದು, ಒಂಥರ ಹೈಯರ್ ಸ್ಪಿರಿಟ್ ಇರತ್ತಲ್ಲ, ಆತರ ಒಂದು ಸ್ಪಿರಿಟ್. ಈ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು, ಒಂಥರ ಕೇರ್ ಫ್ರೀ ಪರ್ಸನ್ ಅಂತಾನೆ ಹೇಳ್ಬೋದು. ಹಿಂಗ್ ಹೋಗ್ಬೇಕು, ಹಿಂಗ್ ಮಾಡ್ಬೇಕು ಅಂದ್ರೆ ಹೋಗ್ಬಿಡ್ತಾರೆ, ಮಾಡ್ಬಿಡ್ತಾರೆ, ಆತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಟ್ರಾವೆಲ್ ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ, ಅವ್ರು ಇಷ್ಟಪಡುವಂತ ಪರ್ಸನ್ ಜೊತೆ ತುಂಬಾ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಮತ್ತೆ ಕೇರ್ ಫ್ರೀ ಇರುವಂತ ಎನರ್ಜೀಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮತ್ತೆ
ತುಂಬಾ ರೆಬಲ್ ಆಗ್ಬಿಡ್ತಾರೆ. ಯಾರಾದ್ರೂ ಇವ್ರನ್ನ ಟೈ ಡೌನ್ ಮಾಡೋದು, ಯಾರಕ್ಕೆ ಕಟ್ ಹಾಕೋದು, ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತ ಹೇಳಿದ್ರೆ ಸಡನ್ ಆಗಿ ಅವ್ರ ಮೇಲೆನೆ ರೆಬಲ್ ಆಗ್ಬಿಡೋದು, ಫೈಟ್ ಹೋಗೋದು. ನೀನ್ ಯಾರು ಹೇಳೋದಕ್ಕೆ, ನನ್ ಲೈಫ್ ನನ್ ಇಷ್ಟ ಅಂತ ಎಲ್ಲ ಹೇಳ್ತಾರಲ್ಲ, ಆ ತರ ಪರ್ಸನಾಲಿಟಿ ಕಾಣಿಸ್ತಾ ಇದೆ. ಕೆಲವೊಂದು ಕೆಲವೊಂದು ಗುಣಗಳು ಪಾಸಿಟಿವ್ ಆಗಿದ್ರು ಕೂಡ ಕೆಲವೊಂದು ಯಾರು ಇವ್ರನ್ನ ಹಿಡ್ದಿಡಕ್ಕಾಗಲ್ಲ. ಓಕೆನಾ. ಅಂಡ್ ಆಲ್ಸೋ ಈ ವ್ಯಕ್ತಿ ಹೆಂಗೆ ಅಂದ್ರೆ ನೆಕ್ಸ್ಟ್ ಏನಾದ್ರು ನನ್ನ ಲೈಫಲ್ಲಿ ಬಂದ್ರೆ ನಾನು ಮಾತಾಡಿಸ್ತೀನಿ, ನನಗೆ ಇಷ್ಟ ಆದ್ರೆ ನಾನು ಮಾತಾಡಿಸ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಆ ತರ ಒಂದು ನನಗ್ ಮಾತಾಡ್ಬೇಕು ಅನ್ಸಿದ್ರೆ ನಾನು ಕಾಲ್ ಮಾಡ್ತೀನಿ, ನನಗ್ ಮಾತಾಡ್ಬೇಕು ಅಂದ್ರೆ ನಾನು ಮೆಸೇಜ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಓಕೆ. ಅಂಡ್ ಆಲ್ಸೋ ಯಾವುದೇ ಒಂಥರ ಕಮಿಟ್ಮೆಂಟ್ಸ್ ಕೂಡ ಈ ವ್ಯಕ್ತಿಯಿಂದ ನಾವು ಪಡ್ಕೊಳ್ಳೋದಕ್ಕಾಗಲ್ಲ. ಆ ತರ ಒಂದು ಪರ್ಸನಾಲಿಟಿ ಇರುವಂತ ವ್ಯಕ್ತಿ ಇವರು ಆಗಿರ್ತಾರೆ. ಮತ್ತೆ ಅನ್ಅರೇಂಜ್ಡ್ ಲೈಫ್ ಅಲ್ಲಿ ಯಾವುದೇ ತರ ಪ್ಲಾನಿಂಗ್ಸ್ ಇರಲ್ಲ. ಓಕೆ, ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳ್ತಾರಲ್ಲ, ಆ ತರ ಒಂದು ವ್ಯಕ್ತಿತ್ವ ಕೂಡ ಇವ್ರದ್ದು ಆಗಿರತ್ತೆ. ಓಕೆನಾ. ಸೊ ಇದು ಹೆಂಗೆ ಅಂತ ಹೇಳಿದ್ರೆ, ಇಷ್ಟ ಇದ್ರೆ ಬಂದು ಮಾತಾಡ್ಸೋದು, ನೋಡೋದು ಎಲ್ಲ ಮಾಡ್ತಾರೆ. ಇನ್ ಕೇಸ್ ಇಲ್ಲ, ಅಯ್ಯೋ ನನಗೆ ಏನಕ್ಕೆ ಬಿಟ್ಟಾಕು ಅಂತ ಈ ತರ ಎಲ್ಲ ಮಾತಾಡೋ ಅಂತ ಒಂದಷ್ಟು ವ್ಯಕ್ತಿತ್ವಗಳು ಎಲ್ಲ ಇರ್ತಾವಲ್ಲ, ಆ ತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಯಾರಿಗೂ ಯಾವುದೇ ತರ ಕಮಿಟ್ಮೆಂಟ್ಸ್ ಕೊಡಲ್ಲ. ಸ್ಪೆಷಲಿ ಇದು ಲೈಫ್ ಅಂತ ಬಂದಾಗ ಯಾರಿಗೂ ಯಾವ ತರ ಕಮಿಟ್ಮೆಂಟ್ಸ್ ಕೊಡಕ್ಕೆ ಇವರು ರೆಡಿ ಇಲ್ಲ. ಓಕೆ, ಇವಾಗ್ಲೂ ಕೊಡಲ್ಲ, ಇನ್ನು ಮುಂದೆನೂ ಕೂಡ ಕೊಡೋದಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್. ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಏನೆಲ್ಲ ಥಾಟ್ಸ್ ಇದೆ ಅಂತ ಹೇಳಿ. ಓಕೆ, ಏನ್ ಯೋಚನೆಗಳು ಓಡ್ತಾ ಇದೆ ಅಂತ ಹೇಳಿ. ಇವ್ರು ಇಷ್ಟಪಟ್ಟು ಮಾತಾಡ್ಸ್ಬೇಕು ಅಂತ ಹೇಳಿ ಮನ್ಸಾದ್ರೆ ಖಂಡಿತವಾಗ್ಲೂ ಬರ್ತಾರೆ, ಇಲ್ಲ ಅಂದ್ರೆ ಅವ್ರ ಜ್ಞಾನ ಅವ್ರ ಬುದ್ಧಿ ಹೆಂಗಿರತ್ತೆ ಆ ಕಡೆ ಹೋಗ್ತಾ ಇರ್ತಾರೆ. ಓಕೆನಾ. ಸೊ ಹೋಪ್ಫುಲಿ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಯ್ತು ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನ್ ಅನ್ನಿಸ್ತು ಅಂತ ಅದನ್ನ ಮರಿಬೇಡಿ. ಅಂಡ್ ಯಾವ್ದಾದ್ರು ಪಾಸಿಟಿವ್ ಕಾರ್ಡ್ ಇದ್ರೆ, ಕ್ವೀನ್ ಆಫ್ ಕಪ್ಸ್ ಎಲ್ಲ ಇದೆಯಲ್ಲ, ಅದು ತುಂಬಾ ಒಳ್ಳೆ ಕಾರ್ಡ್ಸ್. ಅದನ್ನ ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ, ಆಮೇಲೆ ಏಸ್ ಆಫ್ ಸಾರ್ಟ್ಸ್ ಅಷ್ಟೇ ತುಂಬಾನೇ ಒಳ್ಳೆ ಪಾಸಿಟಿವ್ ಕಾರ್ಡು, ಅದನ್ನೆಲ್ಲ ನೀವು ಕ್ಲೈಮ್ ಮಾಡ್ಕೋಬಹುದು. ಐ ಕ್ಲೈಮ್ ಅಂತ ಕೂಡ ಕಾಮೆಂಟ್ ಅಲ್ಲಿ ಬರೀರಿ, ಆ ಎನರ್ಜಿನ ನೀವು ಕ್ಲೈಮ್ ಮಾಡ್ಕೊಂಡಂಗಾಗತ್ತೆ. ಓಕೆನಾ. ಅಂಡ್ ಆಲ್ಸೋ ಗೈಸ್, ಮತ್ತೆ ನಿಮಗೆ ನಿಮ್ಮಲ್ಲಿ ಯಾರಿಗಾದ್ರೂ ಟ್ಯಾರೋ ಕಲಿಯೋದಕ್ಕೆ ಇಷ್ಟ ಇತ್ತು, ರೇಖಿ ಕಲಿಯೋದಕ್ಕೆ ಇಷ್ಟ ಇತ್ತು, ಆಕಾಶಿಕ್ ರೆಕಾರ್ಡ್ಸ್ ನ ಕಲ್ತ್ಕೋಬೇಕು ಅಂತ ಹೇಳಿ ಆಸೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ಕರೆ ಮಾಡಿ ನನ್ನನ್ನ ಸಂಪರ್ಕ ಮಾಡಿ ನೀವು ಕ್ಲಾಸಸ್ ನ ಅಟೆಂಡ್ ಮಾಡ್ಬೋದು. ಇವನ್ ಪರ್ಸನಲ್ ರೀಡಿಂಗ್ಸ್ ಕೂಡ ತಗೊಳ್ಬಹುದು. ಓಕೆನಾ. ಹೋಪ್ಫುಲಿ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಯ್ತು ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.